back to Manu Gowda. ಅಕ್ಕ ನೀನು ಹೇಳು. ನನ್ನ ಸೀಟು. ಒಂದು 6 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ವಿ ಅಂತ ನಾವು ಹೋಗಿ ಮತ್ತೆ ವಾಪಸ್ ಬರೋಷ್ಟೊತ್ತಿಗೆ 6 ಕಿಲೋಮೀಟರ್ ಬಂದು ಊಟ ಮಾಡ್ಕೊಂಡು ಅಲ್ಲಿನ ನಾವು ಸೈಡ್ಲಿಲ್ಲ ಸರ್ವಿಸ್ ರೋಡಲ್ಲಿ ಹೊರಟೋದ್ವಿ. ಅಲ್ಲಿ ಕಾಫಿ ಡೇ ಎಲ್ಲಿದ್ದು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಯಾರಿದ್ದಾರೆ ನೋಡಿ ಇಲ್ಲಿ. ಹಾಯ್ ಮುಂದೆ ನೋಡ್ಕೊಂಡು ನೋಡ್ತೇನೆ. ಇವರು ರೀಸೆಂಟಾಗಿ ಮೊನ್ನೆ ಸ್ಟೇಟಸ್ಗೆ ಹಾಕಿದ್ದೆ ಪಾಡ್ಕಾಸ್ಟಲ್ಲಿ. ಇವರು ಯಾರಿಗಾದ್ರೂ ಜಾಬ್ ಬೇಕಂದ್ರೆ ಕಮೆಂಟ್ ಹಾಕಿ ರೆಫರ್ ಮಾಡಿಸ್ತೀನಿ. ಇನ್ನು ಇವ್ರು ಗೊತ್ತಿರುತ್ತೆ, ಆಲ್ಮೋಸ್ಟ್ ನನ್ನ ಲಾಗ್ಸಲ್ಲೆಲ್ಲ ನೋಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಮಮತಾ ಅಂತ. ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ, ಆದರೆ ಒಬ್ರೊಬ್ರು ಒಂದೊಂದ್ಸಲ ಸ್ಕಿಪ್ ಆಗ್ತಾ ಇದ್ವಿ. ಸೊ ಪ್ಲ್ಯಾನ್ ಮುಂದೆ ಹೋಗ್ತಾನೆ ಇತ್ತು. ಅಟ್ಲೀಸ್ಟ್ ಒಂದು ರೈಡ್ ಆದರೂ ಹೋಗೋಣ ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸೊ ಫಸ್ಟೇ ಪ್ಲ್ಯಾನ್ ಮಾಡೋದು ಅದಾಗಲ್ಲ, ಸಡನ್ ಪ್ಲ್ಯಾನೇ ಬೇಗ ವರ್ಕೌಟ್ ಆಗೋದು. ಸೊ ಇವರಿಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಅಪ್ಸರ ಎಲ್ರಿಗೂ ಗೊತ್ತಿರುತ್ತೆ, ಮಮತಾನೂ ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಅವಳ ಹೆಸರು ನಾನು ಟ್ಯಾಟೋ ಹಾಕ್ಸ್ಕೊಳ್ಳೋದೊಂದು ಬಾಕಿ, ಅಷ್ಟು ಬೆಸ್ಟ್ ಫ್ರೆಂಡ್ ನನಗೆ ಕಾಲೇಜ್ ಡೇಸಲ್ಲಿ. ಮಮತಾ ಮತ್ತು ಅಪ್ಸರ ಇವರೆಲ್ಲ ತುಂಬಾ ಬೆಸ್ಟ್. ನಾವು ಒಂದು 5 ಜನ ಇದ್ವಿ. ಸೊ ಇವಾಗ ನಾವು 3 ಜನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 25th ಕ್ರಿಸ್ಮಸ್ ಇತ್ತು. ಸೊ ಆ ಡೇನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲೋದ್ರೂ ಜನ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಸೊ ಈ ಕಡೆ ಹೋಗೋಣ, ಅಷ್ಟು ಕ್ರೌಡ್ ಇರಲ್ಲ ಅಂಥೇಳಿ ಚಿಕ್ಕಬಳ್ಳಾಪುರ ಹತ್ರ ಒಂದು ಟೆಂಪಲ್ ಇದೆ, ಭೋಗನಂದೇಶ್ವರ ಅಂತ. ಸೊ ಅಲ್ಲಿ ಹೋಗೋಣ ಅಂತ ಹೋದ್ವಿ. ಸುಮ್ಮನೆ ಹಾಗೆ ರೈಡ್ ಹೋಗಿ ಒಂದು ಯಾವ್ದಾದ್ರು ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಬರೋಣ, ಆ ಥರ ಪ್ಲ್ಯಾನ್ ಇದ್ದಿದ್ದು. ಆದರೆ ನಂದಿ ಹಿಲ್ಸ್ಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಂದಿ ಹಿಲ್ಸ್ ಗೊತ್ತಲ್ಲ, ರಜದ ಟೈಮಲ್ಲಿ ಕೇಳೋಂಗೇ ಇಲ್ಲ. ಮಾಮೂಲಿ ಟೈಮಲ್ಲೇ ಅಷ್ಟು ರಶ್ ಇರುತ್ತೆ, ಇನ್ನು ರಜದಲ್ಲಂತೂ ಕೇಳೋಂಗೇ ಇಲ್ಲ. ಸೊ ಟೈಮ್ ಸಿಕ್ಕಿದ್ರೆ ಹೋಗೋಣ ಅಂತ. ಇಲ್ಲಿ ಈ ಪ್ಲೇಸ್ಗೆ ಹೋಗಿದ ತಕ್ಷಣ ನಮಗೆ ಅಲ್ಲೇ ಇರಬೇಕು ಅಂತ, ತುಂಬ ಹೊತ್ತು ಇರೋಣ ಅಂತ ಅನಿಸ್ತು. ಸೊ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಹೋಗಿದ್ದು ಇದು ಚಿಕ್ಕಬಳ್ಳಾಪುರ ಹತ್ರ ಇರೋವಂಥ ಭೋಗನಂದೇಶ್ವರ ದೇವಸ್ಥಾನ. ಭೋಗನಂದೀಶ್ವರ ದೇವಸ್ಥಾನ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿದೆ. ಇದು ಶಿವನಿಗೆ ಸಮರ್ಪಿತವಾಗಿರುವಂಥ ದೇವಸ್ಥಾನ ಆಗಿರುತ್ತೆ. ಇದು 9ನೇ ಶತಮಾನದಷ್ಟು ಹಳೆಯದಾಗಿದ್ದು, ನೊಳಂಬರು, ಚೋಳರು, ಹೊಯ್ಸಳರು, ವಿಜಯನಗರದ ರಾಜರು ಸೇರಿದಂತೆ ವಿವಿಧ ರಾಜವಂಶಗಳಿಂದ ನಿರ್ಮಾಣ ಮತ್ತು ವಿಸ್ತರಣೆಗೊಂಡಿದೆ. ದ್ರಾವಿಡ ಮತ್ತು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಅದ್ಭುತ ಸಂಯೋಜನೆಯಾಗಿದೆ. ಈ ದೇವಾಲಯ ಸಂಕೀರ್ಣವು ಭೋಗನಂದೀಶ್ವರ, ಅರುಣಾಚಲೇಶ್ವರ ಮತ್ತು ಉಮಾಮಹೇಶ್ವರಿ ಎಂಬ 3 ದೇವಾಲಯಗಳನ್ನು ಒಳಗೊಂಡಿದ್ದು, ಸೂಕ್ಷ್ಮ ಕೆತ್ತನೆಗಳು, ಕಲಾಕೃತಿಗಳು ಮತ್ತು ಕಲ್ಯಾಣಿಯು ಇಲ್ಲಿನ ವಿಶೇಷತೆಯಾಗಿದೆ. ಇಲ್ಲಿ ನಾವು ಶಿವನ ಬಾಲ್ಯ ಅಂದರೆ ಅರುಣಾಚಲೇಶ್ವರ ಮತ್ತು ಯೌವನ ಭೋಗನಂದೇಶ್ವರ, ಈ 2 ರೂಪಗಳನ್ನ ಇಲ್ಲಿ ಪೂಜಿಸಲಾಗುತ್ತೆ. ಅದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ನೀವು ಯಾರಾದರೂ ಈ ಟೆಂಪಲ್ ಕಡೆ ಹೋದರೆ, ಅಂದರೆ ನಂದಿ ಹಿಲ್ಸ್ಗೆ ಹೋದರೆ, ಈ ಟೆಂಪಲ್ನ ಅಂತೂ ಮಿಸ್ ಮಾಡಿಬಿಡಿ. ತುಂಬ ನಿಮಗೆ ಇಷ್ಟ ಆಗುವಂಥ ಪ್ಲೇಸ್ ಇದು. ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ, ಹಿಡನ್ ಜಮ್ ಅಂತಲೇ ಹೇಳ್ಬೋದು. ಸೊ ನಾನು ನಂದಿ ಹಿಲ್ಸಿಗೆ ಬಂದಿದ್ದೆ, ಆದರೆ ಈ ಭೋಗನಂದೇಶ್ವರ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ತುಂಬ ಇಷ್ಟ ಆಯಿತು ಅಲ್ಲಿ.
ಪ್ಲೇಸ್ ತುಂಬ ಪೀಸ್ಫುಲ್ಲಾಗಿದೆ. ಇನ್ನು ಹೊರಗಡೆನೂ ತುಂಬ ವಿಶಾಲವಾಗಿದೆ. ಮನೆಯಿಂದ ಏನಾದರೂ ಮಾಡ್ಕೊಂಡು ಬಂದು ಕುತ್ಕೊಂಡು ತಿಂದು ಹೋಗ್ಬೋದು ಕೂಡ. ಕೆಲವರು ಆ ಥರ ಮಾಡ್ತಾಯಿದ್ರು. ಇನ್ನು ಇಲ್ಲಿ ಹರಳಿ ಮರ ಕೂಡ ಅಷ್ಟೇ 4 ಇದೆ. ಇಲ್ಲಿ ಹರಳಿಕಟ್ಟೆನಲ್ಲಿ 4 ಮರ ಇದೆ. ಪೀಸ್ಫುಲ್ಲಾಗಿದೆ, ಕಾಮಾಗಿದೆ. ಖಂಡಿತ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕು ಅಂತ ಅನಿಸ್ತು ಆ ಪ್ಲೇಸ್ಗೆ. ನಂದಿ ಹಿಲ್ಸ್ ನೋಡಿ ಈ ದೇವಸ್ಥಾನ ನೋಡಿಲ್ಲ ಅಂತಂದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ. ಇನ್ನು ಟೆಂಪಲ್ ಟೈಮಿಂಗ್ಸ್ ಮಾರ್ನಿಂಗ್ 7:30 ಟು ಈವ್ನಿಂಗ್ 7:30 ತನಕ ಇರುತ್ತೆ. ಟೆಂಪಲ್ ಒಳಗಡೆ ಕಲ್ಯಾಣಿ ಇತ್ತು, ಆದರೆ ಅದು ತುಂಬಿತ್ತು, ಅದಕ್ಕೆ ಅಲ್ಲಿ ಒಳಗಡೆ ಬಿಟ್ಟಿಲ್ಲ. ಇಲ್ಲಿ ಹೊರಗಡೆ ಒಂದು ಪುಟ್ಟದಾಗಿ ಕೊಳ ಥರ ಇತ್ತು. ಸೊ ತುಂಬ ಜನ ಫ್ಯಾಮಿಲಿ ಎಲ್ಲ ಮನೆಯಿಂದ ಮಾಡ್ಕೊಂಡು ಬಂದು ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಕಪ್ಪೆ ಮೀನು. ಯಾವುದೋ ಪುಟ್ಟ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ. ತುಂಬ ಇಷ್ಟ ಆಯಿತು, ಅದಕ್ಕೆ ಅಲ್ಲೇ ಕೂತಿದ್ವಿ. ತುಂಬ ಹೊತ್ತು ಕೂತ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಆಚೆ ಬಂದಿದ್ದು ಊಟಕ್ಕೆ ಎಲ್ಲಾದರೂ ಹೋಗೋಣ ಅಂಥೇಳಿ. ಗಂಜಿ ಅಷ್ಟೇ ಇರೋದು. ಅದಕ್ಕಿಂತ ಗಟ್ಟಿ ಬರಬೇಕಿಲ್ಲ ಒಂಚೂರು. ಅವಾಗಲೇ ಇದೇ 1 ಅವರ್ ಯಾಕೆ ಇಷ್ಟು ಅಂತ. ಇಲ್ಲ ಮೇಡಮ್, ಎಷ್ಟೊತ್ತು ಇರಿ ಅಷ್ಟೇ ಫಿಕ್ಸ್ ಅಂತ. ನಾನು ಎಷ್ಟೊತ್ತಿಗೆ ಬಂದಿದ್ದು? 11:30 ಬಂದ್ವಾ? ಟೆಂಪಲಲ್ಲೇ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಊಟಕ್ಕೆ ಎಲ್ಲಾದರೂ ಹೋಗೋಣ ಅಂತ ಹೊರಟ್ವಿ. ಸಿಲ್ವರ್ ಹೋಗ್ ಕೆಫೆಗೆ ಹೋಗೋಣ ಅಂತ ಹೋದ್ವಿ. ಸೊ ಕೆಲವರು ಯೂಟ್ಯೂಬಲ್ಲಿ ಅದನ್ನು ದೊಡ್ಡದಾಗಿ ತೋರಿಸ್ತಾಯಿದ್ರು, ತುಂಬ ದೊಡ್ಡದಾಗಿದೆ ಅನ್ನೋ ಥರ. ಅದು ಪುಟ್ಟದಾಗೇ ಇದೆ. ಬಟ್ ಕ್ರಿಸ್ಮಸ್ ಇದ್ದಿದ್ದರಿಂದ ಜನ ಜಾಸ್ತಿ ಇದ್ದರು. ಟೇಬಲ್ ಕೂಡ ಖಾಲಿ ಇರಲಿಲ್ಲ. ಕಸ್ಟಮರ್ನ ಅಟೆಂಡ್ ಕೂಡ ಮಾಡಲಿಲ್ಲ ಅವರು ಸರಿಯಾಗಿ. ಯಾಕಾದರೂ ಬರ್ತಿದ್ದಾರೋ ಕಸ್ಟಮರ್ಸ್ ಅನ್ನೋ ಥರ ಇತ್ತು ಅವ್ರ ಮುಖ. ಸೊ ಒಳಗೋಗಿ ಪಾರ್ಕ್ ಮಾಡಿ ಮತ್ತೆ ಅಲ್ಲಿ ಟೇಬಲ್ ಸಿಗದೆ ಮತ್ತೆ ಹೊರಗೆ ಬಂದ್ವಿ. ಸರ್ವೀಸ್ ಅಷ್ಟಕ್ಕಷ್ಟೇ ಅಂತ ಅನಿಸುತ್ತೆ. ಕಸ್ಟಮರ್ಸ್ ಬಂದು ತಲೆ ಕೆಡ್ಸ್ಕೊತಿರ್ಲಿಲ್ಲ, ಜನ ಬೇರೆ ಜಾಸ್ತಿ ಇದ್ದರು ಅಂಥೇಳಿ. ಬೇರೆ ಕಡೆ ಹೋಗೋಣ ಅಂತ ಹುಡುಕಿದಾಗ ನಮಗೆ ಸಿಕ್ಕಿದ್ದು ರೆಸ್ಟೋ ಕಿಚನ್ ಅಂತ. ಸೊ ಒಳ್ಳೆಯದೇ ಆಯಿತು ನಮಗೆ. ಇಲ್ಲಿ ಹೇಗಿತ್ತೋ ಏನೋ ಗೊತ್ತಿಲ್ಲ ನಮಗೆ ಊಟ, ಬಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಒಂದಕ್ಕೊಂದು ಸಖತ್ತಾಗಿತ್ತು ಅಲ್ಲಿ. ಇದು ರೆಸ್ಟ್ರೋ ಕಿಚನ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿದ್ದು. ಫಸ್ಟು ಹೋಗಿದ್ದು ಸಿಲ್ವರ್ ಹೋಗ್ ಕೆಫೆಗೆ. ಅಲ್ಲಿ ನಮಗೆ ಟೇಬಲ್ ಸಿಗಲಿಲ್ಲ ಆ್ಯಂಡ್ ಅವರು ಕಸ್ಟಮರ್ನ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂಥೇಳಿ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಚೆನ್ನಾಗಿತ್ತು. ಸೊ ಬೆಟ್ಟ ಎಲ್ಲ ಕಾಣಿಸ್ತಾ ಇರುತ್ತೆ, ಆ ನೇಚರ್ ಮಧ್ಯೆ ಕುತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿದೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ. ಸೊ ಜನ ಜಾಸ್ತಿನೇ ಇದ್ದರು. ನಾವು ಹೋದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ವೆಯ್ಟ್ ಮಾಡಿದ್ರು ಕೂಡ ಅಷ್ಟೇ ಚೆನ್ನಾಗಿ ಫುಡ್ ಚೆನ್ನಾಗಿತ್ತು.
ಬೇಜಾರಾದಾಗ ನಾನು ಲಾಗ್ ನೋಡ್ಕೊಂಡು ಕೂತಿರ್ತೇನೆ. ನಾನು ಯೂಶಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀನಲ್ವಾ, ಲ್ಯಾಪ್ಟಾಪಲ್ಲಿ ಯೂಟ್ಯೂಬ್ ಓಪನ್ ಮಾಡ್ಕೊತೀನಿ. ರಮ್ಯಾ ಸಬ್ಸ್ಕ್ರಿಪ್ಷನ್ ತಿನ್ಕೊಂಡು ಏನು ಮಾಡ್ಕೊಂಡು ನೋಡ್ತಾ ಇರ್ತೀನಿ, ಏನೇನು ಹಾಕೊಂಡು ನೋಡ್ತಾ ಇರ್ತೀನಿ. ನಾನು ಮಟನ್ ಸಾರು ಮಾಡಿದ್ದಲ್ಲ, ಅಲ್ಲಿ ನೋಡಿದೆ ಮಟನ್ ಚಿಕನ್ ಸಾರು ಮತ್ತು ಡೇರು. ಅಲ್ಲಿ ಚೆನ್ನಾಗಿ ಮಾತುಕತೆ ಹರಟೆ ಹೊಡ್ಕೊಂಡು ಊಟ ಮಾಡಿ ಅದಾದಮೇಲೆ ನಿಧಾನಕ್ಕೆ ಹೊರಟ್ವಿ. ಸೊ ನಂದಿ ಹಿಲ್ಸ್ಗೆ ಏನು ಹೋಗೋದು ಬೇಡ ಅಂತ, ಸಾಕು ಇಷ್ಟೇ ಲೇಟಾಗಿಬಿಡುತ್ತೆ ಮತ್ತೆ ಮನೆಗೆ ಹೋಗೋ ಅಷ್ಟರಲ್ಲಿ ಅಂತ ಹೊರಟ್ವಿ. ಆ ಕಡೆಯಿಂದ ಬರ್ತಾ ಫುಲ್ಲು ಸಾಂಗ್ ಹಾಡ್ಕೊಂಡು ಬಂದಿದ್ದೆ ಫುಲ್ಲು. ಎಜುಕೇಶನ್ ಅನ್ನೋ ಜೈಲಿನಲ್ಲಿ 15 ವರ್ಷ ಓಡೋಗುವುದು, ಪ್ರೀತಿ ಪ್ರೇಮದ ಗುಂಗಿನಲ್ಲಿ 15 ವರ್ಷ ಕೈ ಜಾರುವುದು, ಕೆಲಸ ಹುಡುಕೋ ಗೋಳಿನಲ್ಲಿ ಇನ್ನುಳಿದ ವರ್ಷ ಸವೆದೋಗುವುದು, ಫ್ಯಾಮಿಲಿಯ ಜಂಜಾಟದಲ್ಲಿ ತಿರುಗಿ ನೋಡು ಹೋಗೋ ದಿನ, ನಿನಗೆ ಉಳಿಯೋ 3 ದಿನ, ನೀ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು ಮೂಡೇನ. I don't say nonsense. Danger, 15 to 20 danger, 20 to 30 soldier, 30 to 40 hunter, 40 ಗೆ ನೀ becker, 50 ಗೆ ನೀ puncher. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸು, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳ ಸುಂದರ ನಗರಿ, ಮೇನಿಗರ ಮೇಟಿ ಕಣೋ. ರುಕ್ಕಮ್ಮ ನೂರರಲ್ಲೂ ನಮ್ಮ ಊರೇ ಊರಮ್ಮ, ರುಕ್ಕಮ್ಮ 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 ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡುವಂತರು ನೀಡುವೆ. ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ತಿರುಗು ಭೂಮಿಯಲ್ಲಿ ಬಿರುಬಿ ತೋರಿಸಲಿ ಚೆಲುವ ಕನ್ನಡದ ಬಾವುಟ.
ಸಿಪಾಯಿ ಪ್ರೀತಿಲಿ ಸಿಪಾಯಿ ಆಗೋದಾಗಲಾರೆ ಬಂಗಾರದ ಗೊಂಬೆ ನನ್ನ ಹುಟ್ಟಿದರೆ ಕನ್ನಡ ನುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡ ನುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ನುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ಓಡಿಸುವ ಬಂಡಿ ಮಾನಾನೆ ನಮ್ಮ ಮನೆಯ ತಲೆಬಾಗಿಲನ್ನ ಮಾನಾನ ಉಳಿಸೋಕೆ ತಲೆ ಹೋಗಲಣ್ಣ ಧಿಂದಗರ ತತ್ತ ಧಿಂದಗರ ತತ್ತ ಧಿಂದಗರ ತತ್ತ ಹಲೋ ಹಲೋ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ ಒತ್ತಿ ಹೆಣ್ಣು ಬರ್ತಿದೆ ಮಳೆಯು ನಿಂತಿದೆ ಒತ್ತಿ ಹೆಣ್ಣು ಬರ್ತಿದೆ ಹಾಲು ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡು ಆಸೆ ಬಂದಿದೆ ನಡೆಯುತ್ತಿದ್ದರೆ ನೋಡು ಆಸೆ. ಡೇ ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ತುಂಬಾ ರಿಫ್ರೆಶ್ಮೆಂಟ್ ಆಯಿತು ಆ್ಯಂಡ್ ಖುಷಿ ಕೂಡ ಆಯಿತು. ಸಾಂಗ್ ಕೇಳಿಕೊಂಡು ಹೆಂಗೆ ಬಂದ್ವಿ ಅಂತಲೇ ಗೊತ್ತಿಲ್ಲ, ಕೇಳ್ಕೊಂಡು ನಾವು ಹಾಡಿಕೊಂಡು. ಸೊ ಆಮೇಲೆ ಮತ್ತೆ ಕಾಫಿಗೆ ನಿಲ್ಲಿಸಿದ್ವಿ. ಸೊ ಅದಾದಮೇಲೆ ಒಬ್ಬರೊಬ್ಬರೇ ಇಳ್ಕೊಂಡ್ವಿ. ಕಾಲೇಜ್ ಡೇಸಲ್ಲೂ ಅಷ್ಟೇ ನಾನು ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಹತ್ತಿಸಿ ಅದಾದಮೇಲೆ ಅವಳು ಹೋಗ್ತಿದ್ಲು. ಇವಾಗಲೂ ಅಷ್ಟೇ ಕ್ಯಾಬ್ ಹತ್ತಾದಮೇಲೆ ಅವಳು ಹೊರಟಿದ್ದು. ಸೊ ಡೇ ಒಂದು ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.